ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ, ಹಬ್ಬಕ್ಕೆ ಫುಲ್ಲು ಕ್ಲೀನಿಂಗು ಮನೆಯೆಲ್ಲ. ಅಮ್ಮ ಎಲ್ಲ ಫುಲ್ಲು ಸ್ಕ್ರೀನ್ ಅಂದರೆ ಕರ್ಟನ್ಸ್ ಎಲ್ಲ ತೊಳಿತಾ ಇದ್ದಾರೆ. ಹಾಗಾಗಿ ಇವತ್ತು ನಾನೇ ತಿಂಡಿ ಮಾಡೋಣ ಅಂತ ಕರ್ಟನ್ಸ್ ಎಲ್ಲ ಇಲ್ಲದಲ್ಲೇ ಫುಲ್ ಖಾಲಿ ಖಾಲಿ ಅನ್ನಿಸ್ತಿದೆ. ಸರಿ, ತಿಂಡಿ ಮಾಡೋಣ. ತಿಂಡಿಗೆ ಇವತ್ತು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಪ ಇನ್ನು ಮಲಗಿದ್ದಾಳೆ, ಎದ್ದಿಲ್ಲ. ನಾನು ಹಾಗೆ ಅವಳ ಜೊತೆನೇ ಮಲಗಿದ್ದೆ ಇಷ್ಟೊತ್ತು. ನೋಡ್ತಿರ್ಬೋದು, ಕರ್ಟನ್ನೆಲ್ಲ ತೆಗೆದಿದ್ದಾರೆ. ಅಮ್ಮ ಎಲ್ಲ ಮಾಡ್ಕೊಂಡು ಬರೋಷ್ಟರಲ್ಲಿ ನಾನು ಟಿಫನ್ ರೆಡಿ ಮಾಡಿಬಿಡ್ತೀನಿ. ಅಮ್ಮ ಹೊರಗಡೆ ಕರ್ಟನ್ಸ್ ಹಾಗೆ ಸೋಫಾ ಮೇಲೆದು ಬಟ್ಟೆ ಎಲ್ಲ ತೊಳೆದಾಕ್ತಾಯಿದ್ರು. ಹಾಗೆ ನಾನು ತಿಂಡಿ ಮಾಡೋಣ ಅಂತ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೆ. ಹಸಿಮೆಣ್ಸಿನ್ಕಾಯಿನ ಇವತ್ತೇ ನಾನು ಫಸ್ಟ್ ಮುಟ್ತಿರೋದು, ಅಂದರೆ ಪಾಪು ಹುಟ್ಟಿದ ಮೇಲೆ. ಯಾಕಂದರೆ ಪಾಪುನ ಮುಟ್ತಿರ್ತೀನಿ, ಅವಳಿಗೆ ಏನಾದರೂ ಮೈಯೆಲ್ಲ ಇರಿಟೇಷನ್ ಆಗ್ಬೋದು ಅಂತ ಏನೂ ಮುಟ್ಟಿರಲಿಲ್ಲ. ಬಟ್ ಇವತ್ತು ಕಟ್ ಮಾಡೋದೇನಿಲ್ಲ ಅಲ್ವಾ, ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋದಲ್ವಾ ಅಂತ ನಾನೇ ಮಾಡಿಕೊಂಡೆ. ಇವಾಗಂತೂ ತರಕಾರಿ ರೇಟ್ ಕೇಳಿದ್ರಪ್ಪ ದೇವರೇ, ತರಕಾರಿ ತಿನ್ನೋದೇ ಬೇಡ ಅನಿಸುತ್ತೆ, ಅಷ್ಟು ರೇಟಾಗಿ ಹೋಗ್ಬಿಟ್ಟಿದೆ ಈ ಬೇಸಿಗೆಗೂ ಅದಕ್ಕೂ. ಬಟ್ ಅವರು ಮಾರೋರಿಗೂ ತುಂಬಾ ಕಷ್ಟ ಇರುತ್ತೆ, ಬಟ್ ತಗೊಂಡು ತಿನ್ನೋರಿಗೂ ತುಂಬಾ ಕಷ್ಟ. ಇನ್ನೊಂದು ಸ್ವಲ್ಪ ದಿನ ಹೀಗೆ ಇದ್ದರೆ ನಾವು ಪ್ರಾಣಿಗಳ ಥರ ಹುಲ್ಲು ಸೊಪ್ಪು ತಿನ್ಕೊಂಡು ಬದುಕಬೇಕನ್ಸುತ್ತೆ. ಆ ಥರ ಫುಲ್ಲು ಬಡವರಿದ್ದವರಿಗಂತೂ ತುಂಬಾ ಕಷ್ಟ ಆಗುತ್ತೆ. ಒಂದೊತ್ತು ಊಟಕ್ಕೂ ಕಷ್ಟಪಡೋರು ಇರ್ತಾರೆ, ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಹಾಗೆ ನಾನು ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಜಾಸ್ತಿ ವೆಜಿಟೇಬಲ್ಸ್ ಏನು ಹಾಕ್ತಿಲ್ಲ, ಸ್ವಲ್ಪ ಕ್ಯಾರೆಟು, ಒಂದು 5-6 ಬೀನ್ಸು, ಹಾಗೆ ಒಂದು 2-3 ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಕೆಳಗಡೆ ಚಿನ್ನಿ ಬಂದ್ಬಿಟ್ಟು ಫುಲ್ಲು ಪಾತ್ರೆ ಎಲ್ಲ ಸೌಂಡ್ ಮಾಡ್ತಿದ್ಲು. ಏನಾಗಿತ್ತಂದರೆ ಒಂದು ಇಲಿ ಮರಿ ಬಂದು ಸೇರ್ಕೊಂಡ್ಬಿಟ್ಟಿತ್ತು. ಅದು ಎಲ್ಲಿಂದ ಬಂತು ಗೊತ್ತಿಲ್ಲ, ಅಂದರೆ ಡೋರೆಲ್ಲ ಓಪನ್ ಮಾಡಿರ್ತೀವಲ್ವ, ಹಾಗಾಗಿ ಎಲ್ಲೋ ಒಂದು ಬಂದಿತ್ತು. ಬಟ್ ಅದಾಗಲೇ ಹೋಯ್ತು. ಅವಳಿಗೆ ಏನು ಅನ್ನಿಸ್ತಿತ್ತು ಅಂದರೆ ಇಲ್ಲೇ ಇದೆ ಅಂತ ಕೆಳಗಡೆ ಜೋಡಿಸಿರೋ ಪಾತ್ರೆ ಎಲ್ಲನೂ ಬೀಳಿಸ್ಕೊಂಡು ಅಲ್ಲೇ ಕಾಯ್ತಾ ನಿಂತಿದ್ಲು. ನಾನು ಅದಕ್ಕೆ ಅವಳನ್ನ ಎದುರಿಸ್ಕೊಂಡು ಹೋಗು ಅಂತ ಎಷ್ಟೇ ಹೇಳ್ತಿದ್ರು ಕೇಳ್ತಿರ್ಲಿಲ್ಲ. ಹಾಗೆ ಅವಳ ಜೊತೆ ಮಾತಾಡಿಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ತಿದ್ದೆ. ಪಾಪುನ ಸ್ನಾನ ಮಾಡಿಸಿ ಮಲಗಿಸಿ ಬಂದಿದ್ದೆ. ಅವಳು ಮಲಗಿ ಎದ್ದೇಳೋ ಅಷ್ಟರಲ್ಲಿ ನಾನು ತಿಂಡಿ ಮಾಡ್ಕೊಂಬಿಡೋಣ ಅಂತ ತೊಟ್ಲಲ್ಲೇ ಮಲಗಿಸಿದ್ದೆ. ಹಾಲಲ್ಲಿ ಅಪ್ಪ ಇದ್ರಲ್ವ, ಎದ್ದರೆ ಅವಳು ನೋಡ್ಕೊತಾರೆ ಅಂತ ನಾನು ಆರಾಮಾಗಿ ತಿಂಡಿ ಮಾಡ್ತಾಯಿದ್ದೀನಿ. ಈ ಹಬ್ಬದ ದಿನ, ಅಂದರೆ ಹಬ್ಬದ ದಿನ ಚೆಂದ ಅನಿಸುತ್ತೆ. ಅದೇ ಹಬ್ಬದ ಹಿಂದಿನ ದಿನ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಪ್ಪ ದೇವರೇ, ಮನೇಲಿ ಪಾತ್ರೆಗಳು ನಾನು ನಿಮಗೆ ಮುಂದೆ ತೋರಿಸ್ತೀನಿ. ನಮ್ಮಮ್ಮ ಎಷ್ಟು ಪಾತ್ರೆ ಗುಡ್ಡೆ ಹಾಕಿದ್ದಾರೆ ಅಂದರೆ ಬೇಕು ಅಂದಾಗ ಯಾವ ಪಾತ್ರೆಗಳು ಸಿಗೋದಿಲ್ಲ. ಅದೇ ನಾವು ತೊಳಿತೀವಿ, ಕ್ಲೀನ್ ಮಾಡ್ತೀವಿ ಅಂತ ಹೋದಾಗಲೇ ಗೊತ್ತಾಗೋದು ಮನೇಲಿ ಎಷ್ಟು ಪಾತ್ರೆ ಇದ್ದಾವೆ ಅಂತ. ಅದಕ್ಕೆ ನಾನು ನಮ್ಮಮ್ಮಂಗೆ ಹೇಳ್ತಿದ್ದೆ, ಒಂದು 2-3 ಜನ ಮನೆ ನಡೆಸ್ಬೋದು, ಅಂದರೆ ಚಿಕ್ಕ ಚಿಕ್ಕ ಸಂಸಾರಗಳು, ಗಂಡ ಹೆಂಡತಿ ಇದ್ದರೆ ಒಂದು 2-3 ಜನ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಆ ಪಾತ್ರೆಲಿ ಅಂತ. ಬಟ್ ನಮಗೆ ಬೇಕು ಅಂದಾಗ ಅಯ್ಯೋ ನಮ್ಮ ಮನೇಲಿ ಪಾತ್ರೆನೇ ಇಲ್ವೇನೋ ಆ ಥರ ಅನ್ನಿಸ್ತಿರುತ್ತೆ. ನಿಮಗೂ ಹೀಗೆ ಆಗಿದೆಯಾ ಅಂತ ಕಮೆಂಟ್ ಮಾಡಿ. ನಾನು ಹಾಗೆ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಪಾಪು ಕೂಡ ಎದ್ದಿದ್ಲು. ಅಲ್ಲಿಂದನೇ ಅವಳನ್ನ ಮಾತಾಡಿಸ್ಕೊಂಡು ಕೂಗ್ಕೊಂಡು ಕಟ್ ಮಾಡ್ತಿದ್ದೆ. ಹಾಗೆ ನಾನು ಈ ವಿಡಿಯೋ ಲಾಸ್ಟ್ ವಿಡಿಯೋ ಮಾಡಿದ್ರಲ್ಲಿ ಅಂದ್ಕೊಂಡಿದ್ದೆ ನೆಕ್ಸ್ಟ್ ವಿಡಿಯೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದಿರ್ತಾರೆ ಅಂತ. ಆದರೆ ಅವರು ಸದ್ಯಕ್ಕೆ ಬರೋ ಥರ ಕಾಣ್ತಿಲ್ಲ. ಅವ್ರು ಯಾವಾಗ ಬರ್ತಾರೋ, ಮೋಸ್ಟ್ಲಿ ಹಬ್ಬಕ್ಕೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಅದು ಗ್ಯಾರಂಟಿ ಇಲ್ಲ. ಯಾವಾಗ ಬರ್ತಾರೆ ನೋಡಬೇಕು. ಆಲ್ಮೋಸ್ಟ್ ಹೋಗಿ 4 ಮಂತ್ಸ್ ಕಂಪ್ಲೀಟ್ ಆಯಿತು. ನೋಡಬೇಕು, ಅವ್ರಿಗೂ ತುಂಬ ಆಸೆ ಇದೆ ಪಾಪುನ ನೋಡೋಕ್ಕೆ ಯಾವಾಗ ಬರ್ತೀನೋ ಅಂತ. ಬಟ್ ಅದು ಆಗ್ತಾನೇ ಇಲ್ಲ. ಅದೇ ನಾವು ಯಾವಾಗ ಜಾಸ್ತಿ ಕಾಯ್ತಿರ್ತೀವೋ, ಏನಕ್ಕಾದ್ರೂ ಹೋಗ್ಬೇಕಂತ ಕಾಯ್ತಿರ್ತೀವೋ, ಅವಾಗ ಈ ಥರ ಬರೋಕ್ಕೆ ಆಗೋದಿಲ್ಲ. ಸುಮ್ಮನೆ ಏನಿಲ್ಲ, ಯಾವಾಗಾಗುತ್ತೋ ಅವಾಗ ಹೋಗೋಣ ಅಂತ ಇದ್ದಾಗ ಬೇಗನೆ ಲೀವ್ ಸಿಕ್ಬಿಡುತ್ತೆ.
ಆದರೆ ಈ ಸಲ ತುಂಬಾ ಸತಾಯಿಸ್ತಿದ್ದಾರೆ. ಅಂದರೆ ಅವ್ರಿಗೆ ಲೀವೆಲ್ಲ ಸ್ಯಾಂಕ್ಷನ್ ಆಗಿದೆ. ಬಟ್ ಅವ್ರೇನು ಮಾಡ್ತಾರಲ್ಲ, ಹಿಮ ಬೀಳ್ತಿದೆ, ಹಾಗಾಗಿ ರೋಡೆಲ್ಲ ಬ್ಲಾಕ್ ಆಗಿರೋದ್ರಿಂದ ಬರೋಕ್ಕಾಗ್ತಿಲ್ಲ. ನೋಡೋಣ ಈ ವೀಕ್ ಆದರೂ ಬರ್ತಾರೆ ಅಂತ. ಆಲ್ಮೋಸ್ಟ್ 1.5 ತಿಂಗಳಿಂದ ಈ ವೀಕ್ ಬರ್ತಾರೆ, ಈ ವೀಕ್ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾನೇ ಇದ್ದೀವಿ. ನೋಡೋಣ ಈ ವೀಕ್ ಆದರೂ ಬರ್ತಾರ ಅಲ್ವಾ. ಹೋಪ್ ಬಿಡಲ್ಲಲ್ಲ, ನಾವು RCB ಅಭಿಮಾನಿಗಳು. ಹಾಗೆ ನಂದು ಮಾತಾಡ್ಕೊಂಡು ಟಿಫಿನ್ ಕೂಡ ಆಯಿತು. ತುಂಬ ಚೆನ್ನಾಗಿತ್ತು ಪಲಾವು, ವೆಜಿಟೇಬಲ್ ಪಲಾವ್ ತುಂಬಾ ಇಷ್ಟ ಆಯಿತು. ಹಾಗೆ ಹೊರಗಡೆ ಎಲ್ಲ ಅಮ್ಮ ಬಟ್ಟೆ ಎಲ್ಲ ಒಗೆದು ಇವಾಗಿಲ್ಲಿ ಕಿಟಕಿ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಫಸ್ಟು ಇವತ್ತು ಇದನ್ನ ಒರೆಸಿ ಕ್ಲೀನ್ ಮಾಡ್ಕೊಂಡು ಬಿಟ್ಟರೆ, ಈ ರೂಮ್ನ ಕ್ಲೀನ್ ಮಾಡಿಕೊಂಡ್ರೆ ನಾಳೆ ಎಲ್ಲದು ಹೊರಗಡೆ ಇನ್ನೊಂದು ರೂಮು, ಹಾಲು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಸರಿಯಾಗುತ್ತೆ. ಮತ್ತು ಕಿಚನ್ದೇ ಮೇಯ್ನ್ ಪ್ರಾಬ್ಲಮ್ ಇರೋದು. ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಕಿಚನ್ ಕ್ಲೀನ್ ಮಾಡೋದು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಅಂತ ಇವತ್ತು ಬರೀ ರೂಮ್ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟು ಹಾಗೆ ಕರ್ಟನ್ಸ್ ಎಲ್ಲ ತೊಳೆದೋಕ್ಕಂತ ಇದ್ದೀವಿ. ಇದು ವಿಂಡೋನ ಒಳಗಡೆಯಿಂದ ಒರೆಸಿದ್ವಿ ಅಷ್ಟೇ, ಹೊರಗಡೆಯಿಂದ ಎಲ್ಲದನ್ನು ಒಟ್ಟಿಗೆ ಒರೆಸೋಣ ನಾಳೆ ಅಂತ. ಹಾಗೆ ನಾನು ಇಷ್ಟು ದಿನ ಪಾಪುಗೆ ಗ್ರೇಪ್ ವಾಟರ್ ಹಾಕಿರಲಿಲ್ಲ. ಯಾಕೋ ಇವಾಗ ಸ್ವಲ್ಪ ಅಳಕ್ಕೆ ಶುರು ಮಾಡಿದ್ಲು. ನಮ್ಮ ರಿಲೇಟಿವ್ ಒಬ್ರು ಹೇಳಿದ್ರು, ಹಾಕ್ಬೋದು, ನಾವು ನಮ್ಮ ಪಾಪುಗಳಿಗೆಲ್ಲ ಹಾಕಿದ್ವಿ, ಹಾಕು ಏನಾಗಲ್ಲ ಅಂತ. ಇವತ್ತು ತರಿಸಿದ್ದೀನಿ, ನೋಡಬೇಕು ಹೀಗೆ ಹಾಕ್ತೀನಿ, ಅವಳಿಗೆ ಅಡ್ಜಸ್ಟ್ ಆಗುತ್ತಾ ಏನು ಅಂತ. ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗ್. ಅಮ್ಮ 5 ಗಂಟೆಗೆ ಎದ್ದು ಎಲ್ಲ ಪಾತ್ರೆ ಎಲ್ಲ ತೊಳ್ಕೊತಿದ್ರು. ಅರ್ಧ ತೊಳೆದಿದ್ರು, ಅರ್ಧ ತೊಳಿತಾ ಇದ್ರು. ಇನ್ನು ಮಧ್ಯಾಹ್ನ 1 ಗಂಟೆ ಅಷ್ಟರಲ್ಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ಎಷ್ಟು ಪಾತ್ರೆಗಳಿತ್ತು ಅಂದರೆ ತೊಳಿಬೇಕಾದ್ರೆ ಗೊತ್ತಾಗೋದು ನಮಗೆ ಎಷ್ಟು ಪಾತ್ರೆ ಇದೆ ಅಂತ. ನೋಡ್ತಿರ್ಬೋದು, ಫುಲ್ಲು ಈ ಮೂಲೆಯಿಂದ ಆ ಮೂಲೆವರೆಗೂ ಎಲ್ಲ ಫುಲ್ ಗುಡೆ ಹಾಕ್ಬಿಟ್ಟಿದ್ದಾರೆ. ಫುಲ್ ಸುಸ್ತಾಗೋಗಿತ್ತು. ವರ್ಷ ನಾನು ತೊಳಿತಿದ್ದೆ, ಈ ಸಲ ಅಮ್ಮ ತೊಳಿತಿದ್ದಾರೆ. ಈಗ ನನ್ನ ತಣ್ಣೀರೇನು ಮುಟ್ಟಾಗಿಲ್ಲಲ್ವ, ಹಾಗಾಗಿ ಅಮ್ಮನೇ ತೊಳಿತಾ ಇದ್ರು. ಅಂತೂ ಸಂಜೆ ಅಷ್ಟರಲ್ಲಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ರೂಮೆಲ್ಲ ಕ್ಲೀನ್ ಮಾಡಿ ಮುಗೀತು. ಚಿನ್ನಿ ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ಲು. ಈಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ಜೋಡಿಸಾಗಿತ್ತು. ಹಾಗೆ ನಾನು ಸಾಂಬಾರು ಮಾಡೋಣ ನೈಟ್ ಅಂತ ಬಂದೆ. ಆಲ್ಮೋಸ್ಟ್ ನೈಟೇ ಆಗಿದೆ. ಇವಾಗ 8 ಗಂಟೆ ಆಗಿತ್ತು. ಅಮ್ಮ ನನ್ನ ತಂಗಿ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ರಲ್ವ, ಹಾಗಾಗಿ ನಾನೇ ಅಡುಗೆ ಮನೆ ಅಂದರೆ ಅಡುಗೆನ ವಹಿಸ್ಕೊಬಿಟ್ಟಿದ್ದೆ. ಹೀರೆಕಾಯಿ ಇತ್ತು, ಹಾಗೆ ಆಲೂಗೆಡ್ಡೆ ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಬಂದೆ. ಸಾಂಬಾರು ಮಾಡಿ ಊಟ ಕೂಡ ಆಗೋಯಿತು. ನನಗೆ ಜಾಸ್ತಿ ವಿಡಿಯೋ ಶೂಟ್ ಮಾಡೋಕ್ಕೆ ಆಗಲಿಲ್ಲ ಕೆಲಸದ ಮಧ್ಯೆ. ರಾತ್ರಿ 1 ಗಂಟೆ ಆಗಿತ್ತು. ಇಲ್ಲಿ ನೋಡ್ತಿರ್ಬೋದು, ಪಾಪು ಮಲ್ಕೋತಾನೇ ಇರಲಿಲ್ಲ. ಅಮ್ಮ ಬೆಳಗಿಂದ ಕೆಲಸ ಮಾಡಿ ಸುಸ್ತಾಗಿದ್ದರು. ಅವಳನ್ನ ಎತ್ಕೊಂಡು ಆಟ ಆಡಿಸ್ತಾ ಇದ್ದರು. ಅವಳು ರಾತ್ರಿ 1 ಗಂಟೆಲಿ ಆಟ ಆಡೋ ಮೂಡಲ್ಲಿದ್ಲು. ಎಷ್ಟೇ ಟ್ರೈ ಮಾಡಿದ್ರು ಮಲ್ಕೊತಾನೇ ಇರಲಿಲ್ಲ. ಹೀಗೆ ಓಡಾಡಿಸಿ ಅವಳನ್ನ ಆಟ ಆಡಿಸಿ ಕೊನೆಗೆ ಮಲ್ಕೊಂಡ್ವಿ. ನಾನಿವತ್ತು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಹಾಗೆ ಫುಲ್ ಎಲ್ಲ ವಾಯ್ಸ್ ಓವರಲ್ಲೇ ಮುಗಿಸ್ತಾ ಇದ್ದೀನಿ. ಹಾಗೆ ಮತ್ತೆ ನಾಳೆನೂ ಕೂಡ ಕ್ಲೀನಿಂಗ್ ಇದೆ. ಆ ವಿಡಿಯೋ ನಾನು ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಮೋಸ್ಟ್ಲಿ ನೆಕ್ಸ್ಟು ಹಬ್ಬದ ಬ್ಲಾಗೇ ಮಾಡ್ಬೋದು ನಾನು. ಇಷ್ಟೊತ್ತು ನೀವು ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹಾಗೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆಗಲಿಲ್ಲ ವ್ಲಾಗ್ ಅಂದರೆ ಡಿಸ್ಲೈಕ್ ಮಾಡಿ. ನನಗೆ ಗೊತ್ತಾಗುತ್ತೆ, ನೀವು ವಿಡಿಯೋ ನೋಡಿಬಿಟ್ಟು ಲೈಕು ಮಾಡಿಲ್ಲ, ಡಿಸ್ಲೈಕು ಮಾಡಿಲ್ಲ ಅಂದರೆ ನನಗೆ ಗೊತ್ತಾಗಲ್ಲ ನಾನು ಮಾಡ್ತಿರೋ ವಿಡಿಯೋ ಎಷ್ಟು ಇಷ್ಟ ಆಗ್ತಿದೆ ಇಲ್ಲ ಅಂತ. ಹಾಗಾಗಿ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ, ನಾನು ನೆಕ್ಸ್ಟು ಇಂಪ್ರೂವ್ ಮಾಡ್ಕೋತೀನಿ. ಹಾಗೆ ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಫ್ರೀ ಅಲ್ವಾ ಸಬ್ಸ್ಕ್ರೈಬು, ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.